ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಕೂಡ ಪತ್ತೆಯಾಗಿತ್ತು. ಆ ನಿಧಿ ಪತ್ತೆ ಆದಮೇಲೆ ಅಧಿಕಾರಿಗಳ ತಂಡ ಸಹ ಗ್ರಾಮಕ್ಕೆ ಭೇಟಿ ನೀಡಿ ಅದು ನಿಧಿಯೋ ಅಥವಾ ಅವರ ಪೂರ್ವಜರ ಒಂದು ಚಿನ್ನಾಭರಣ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೆದಿದ್ವು. ಕೇಂದ್ರ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ರಮೇಶ್ ಮೂಲಿಮನಿ ಅನ್ನೋರು ಸಹ ಭೇಟಿ ನೀಡಿದರು. ಭೇಟಿ ನೀಡಿದಂಥ ಸಂದರ್ಭದಲ್ಲಿಯೂ ಕೂಡ ಇದು ಅವರ ಒಂದು ಪೂರ್ವಜರ ಕಾಲದ ಚಿನ್ನಾಭರಣ ಇದು, ಹೀಗಾಗಿ ಅದರ ಬಗ್ಗೆ ನಾವು ಸಾಕಷ್ಟು ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ಮೇಲೆ ಕಸ್ತೂರವ್ವ ರೀತಿ ಅಂತಕ್ಕಂಥ ಏನು ಮಹಿಳೆ ಏನಿದ್ದಾಳೆ ಅವರ ಮನೆಯ ಅಡಿಪಾಯದಲ್ಲಿ ಸಿಕ್ಕಂಥ ಚಿನ್ನ ನಮಗೆ ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಯಾಕಂದರೆ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿ ಅವರು ಕೂಡ ನಮಗೆ ಬೇಕು ಅಂತೇಳಿ ಹಠ ಕೂಡ ಹಿಡಿದಿದ್ರು, ಆಸೆಯು ಕೂಡ ಚಿಗುರಿತ್ತು. ಆದರೆ ನಂತರ ಅವರು ಕೂಡ ಈಗ ರಿಟರ್ನನ್ನು ಹೊಡೆದಿದ್ದಾರೆ. ಯಾಕಂದರೆ ಅದು ನಮಗೇನು ಬೇಡ, ನಮಗೆ ಸರ್ಕಾರದಿಂದ ಪರಿಹಾರ ಬೇಕು, ನಮಗೆ ಒಂದು ಇಲ್ಲಿ ಮನೆಯನ್ನು ಕಟ್ಟಿಸಿಕೊಡ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕಸ್ತೂರವ್ವ ಕೂಡ ಪತಿ ಇಲ್ಲ, ಆತನು ಕೂಡ ಮೃತಪಟ್ಟು 3 ವರ್ಷ ಕಳೆದಿದೆ. ಇನ್ನು ಇರುವ ಒಬ್ಬನೇ ಮಗ 8ನೇ ತರಗತಿಯಲ್ಲೂ ಕೂಡ ಓದ್ತಾ ಇದ್ದಾನೆ, ಪ್ರಜ್ವಲ್ ಅಂಥೇಳಿ. ಆತನಿಗೆ ಒಂದು ಉನ್ನತ ಗುಣಮಟ್ಟದಲ್ಲಿ ಶಿಕ್ಷಣವನ್ನು ಕೊಡಿಸಬೇಕು, ಜೊತೆಗೆ ಆತನಿಗೆ ಮುಂದೆ ಸರ್ಕಾರಿ ನೌಕರಿಯನ್ನು ಸರ್ಕಾರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಏನು ಕಸ್ತೂರವ್ವ ಆಗಿರ್ಬೋದು ಮತ್ತು ಅವರ ಕುಟುಂಬ ಸದಸ್ಯರಲ್ಲೂ ಕೂಡ ಈಗ ಮಾಡ್ತಾ ಇದ್ದಾರೆ. ಯಾಕಂದರೆ ಆ ಕಸ್ತೂರವ್ವ ಮನೆಯ ಅಡಿಪಾಯದಲ್ಲಿ ಸುಮಾರು 466 ಗ್ರಾಮ್ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ. ಹೀಗಾಗಿ ಆ ಚಿನ್ನಾಭರಣವನ್ನು ಸ್ವಯಂ ಪ್ರೇರಿತವಾಗಿ ಅವರು ಯಾವುದೇ ರೀತಿ ಪ್ರಾಮಾಣಿಕತೆಯಿಂದಾಗಿ ಒಂದು ಜಿಲ್ಲಾ ಆಡಳಿತಕ್ಕೆ ಈಗಾಗಲೇ ಒಪ್ಪಿಸಿದ್ದಾರೆ. ರಮೇಶ್ ಮೂಲಿಮನಿಯವರ ಹೇಳಿಕೆ ನಂತರ ಈಗ ಅವರು ಏನು ಮನಸ್ಸನ್ನು ಕೂಡ ಬದಲಾವಣೆ ಮಾಡಿದರು. ನಮಗೆ ಚಿನ್ನದ ಮೇಲೆ ನಮಗೆ ಬೇಕು, ಆ ಚಿನ್ನದ ಮೇಲೆ ಆಶೆಯೂ ಕೂಡ ಅವ್ರಿಗೆ ಹುಟ್ಟಿತ್ತು. ಯಾವಾಗ ಮತ್ತೆ ಜಿಲ್ಲಾ ಆಡಳಿತ ಆಗಿರ್ಬೋದು, ಜೊತೆಗೆ ಅಲ್ಲಿಯ ಸ್ಥಳೀಯರು ಕೂಡ ಮಾತನಾಡಿದಾಗ ಏನು ನಿಧಿಯು ಕೂಡ ಯಾರಿಗೂ ಕೂಡ ದಕ್ಕದಲ್ಲ, ಹೀಗಾಗಿ ನಮಗೆ ಅದು ನಿಧಿ ಕೂಡ ಬೇಡ, ಹೀಗಾಗಿ ನಮಗೆ ಒಂದು ಮನೆಯನ್ನು ಕಟ್ಟಿಸಿಕೊಡ್ರಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಕಸ್ತೂರವ್ವ ಹಾಗೂ ಅವರ ತಾಯಿ ಆಗಿರ್ಬೋದು, ಜೊತೆಗೆ ಅವರ ಸಹೋದರ ಕೂಡ ಮಾತನಾಡಿದ್ದಾನೆ. ಏನೆಲ್ಲ ಮಾತನಾಡಿದ್ದಾನೆ ಅನ್ನೋದು ನಾನು ಕೇಳ್ಕೊಂಬರೋಣ ಬನ್ನಿ. ಏನು ಪುರಾತತ್ವ ಇಲಾಖೆಯ ರಮೇಶ್ ಮೂಲಿಮನಿ ಅಂತಕ್ಕಂಥ ಅಧಿಕಾರಿ ಅದು ನಿಧಿ ಅಲ್ಲ, ಅದು ಚಿನ್ನ ಆಭರಣ, ಒಂದು ಪೂರ್ವಜರ ಕಾಲದಲ್ಲಿಯೂ ಸಹ ಇಟ್ಟಿರುವಂಥ ಬಂಗಾರ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟೋಗಿದ್ರು. ಆ ಸಂದರ್ಭದಲ್ಲಿ ಕೂಡ ಕುಟುಂಬಸ್ಥರು ಚಿನ್ನದ ಮೇಲಿನ ಒಂದು ಆಶೆ ಕೂಡ ವ್ಯಕ್ತಪಡಿಸಿದ್ರು. ಆದರೆ ಇವತ್ತು ಆ ಚಿನ್ನ ನಮಗೆ ಬೇಡ, ನಮಗೆ ಒಂದು ಮನೆಯನ್ನು ಕಟ್ಟಿಸಿಕೊಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ಕೂಡ ಸಾಕಷ್ಟು ಗೊಂದಲ ಇದ್ರೂ ಕೂಡ ಯಾವುದೇ ರೀತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾರು ಬಂದು ಇವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಹೀಗಾಗಿ ಈ ಕುಟುಂಬಸ್ಥರನ್ನು ಮಾತನಾಡಿಸ್ತಾ ಹೋಗೋಣ, ಏನೆಲ್ಲ ಗೊಂದಲ ಆಗಿತ್ತು, ಇವತ್ತು ಏನು ಹೇಳ್ತಾರೆ ಅನ್ನೋದನ್ನು. ಅಮ್ಮ, ನಿನ್ನೆ ಕೂಡ ಸಾಕಷ್ಟು ಚಿನ್ನದ ಮೇಲೆ ಕೂಡ ಆಶಯವನ್ನು ವ್ಯಕ್ತಪಡಿಸಿದ್ರಿ ರಮೇಶ್ ಮೂಲಿಮನಿ ಅಂತಕ್ಕಂಥ ಅಧಿಕಾರಿ ಬಂದಂಥ ಸಂದರ್ಭದಲ್ಲಿ, ಇವತ್ತು ಏನೆಲ್ಲ ಹೇಳ್ತೀರಿ ಅಂತ? ಏನು ಅವ್ರ ಬಂದು ನಿಮ್ಮದಾದ ನೀವತ್ತು ನೋಡಿ ಅನ್ನೋದು ನಾವು ನಮ್ಮದಾದಿಲ್ಲ, ನಮ್ಮ ಕೊಡ ನೀವು ಆಶೆ ನಮ್ಮ ಬೇಡ, ನಾವು ಅಲ್ಲಿ ಅಂದಾರ ನಾವು ಒಂದೇನು ಹೊಡ್ರಿ, ನನ್ನ ಮನೆನ ಎಲ್ಲ ಜನ ಮನೆ ಹೊಡ್ರಿ, ನಮ್ಮ ಅಣ್ಣರು ಸಾಲ ಮಾಡಿ ಬ್ಯಾಂಕ್ನ ಸಾಲ ಮಾಡಿ ಮನೆ ಹಾಕ್ತಾರೆ. ಬ್ಯಾಂಕ್ನ ಸಾಲ ಮಾಡ್ಯಾರ. ಅವ್ರು ಹೊಲ ಮೇಲೆ ಸಾಲ ಮಾಡಿ ನನ್ನ ಮನೆ ಹಾಕ್ತಾರ. ನೀವು ಏನು ಮಾಡ್ಬೇಕ್ರಿ? ಅವ್ರು ಯಾರು ಇದನ್ನೇ ಮಾಡ್ಬೇಕ್ರಿ. ನಿನ್ನೆಲ್ಲ ಸಾಕಷ್ಟು ಹೇಳಿದ್ರು. ಯಾರು ಬಂದು ಕೇಳಿದಾರಣ್ಣ ನಿಮ್ಮ ಈಗ ಯಾರು ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳು ಬಂದಾರೆ? ಕುಟುಂಬ ನಿರ್ವಹಣೆ ಹೆಂಗ್ ಮಾಡ್ತೀರಮ್ಮ ಮತ್ತೀಗ? ಇವ್ರಿ ಅವ್ರ ಮೇಲೆ ಹೊಲ ಮೇಲೆ ಸಾಲ ಮಾಡಿ ಮನೆ ಹಾಕಿ ಕೊಡ ಹಿಂದೆ ಹಾಕ್ರಿ, ಹಿಂದೆ ಏನ್ ಮಾಡು ಏನ್ ಮಾಡ್ತಾರ ಅವ್ರ ಕಡೆ ಎಲ್ಲ ಜನ ಹಿಡಿದಾರ ಕೊಡ್ರಿ, ಮನೆ ಹಾಕಿ ಕೊಡ್ರಿ ನಮ್ಮನ್ನ ಮನೆ ಹಾಕ್ಸ್ಕೊಡ್ರಿ. ಭಾಳ ಕಷ್ಟ ಅವ್ರು ಒಂದು ಮೇಲೆ ಸಾಲ ಮಾಡಿ ನನ್ನ ಮನೆ ಹಾಕ್ತಾರ. ನಾವು ನಮ್ಮ ಪುಣ್ಯವ್ರಿ, ನಮ್ಮ ಈಗ ಅಂತಂಬ್ರು ಪುಣ್ಯವ್ರಿ ನಮ್ಗೆ ಮತ್ತೆ ಏನೇನು ಒಂದ ಎಕರೆ ಇರೋದು. ಅತ್ತಿ ಮಾವನು ಏನು ಕಷ್ಟ ಆಗ್ಬಿಟ್ಟೆ. ಈಗ ನೀವು ದುಡಿಬೇಕು, ದುಡಿದ್ಮೇಲೆ ಇವತ್ತು ಮತ್ತೆ ಈಗ ಮನೆ ಕಟ್ಟಿಸ್ಕೊಡು ಅಂತ ಕೇಳ್ತಿದ್ದೀರಿ. ಎಲ್ಲ ಜನ ಹಿಡಿದು ಮನೆ ಹೊಡೆದು ನಾನು ನನ್ನ ಜೀವನ ಬೇರೆ ಜೀವನ ಅರಬೇರಿ ಇವನ ಒಬ್ಬ ಮಗ ಯಾರು ನೀವು ಒಂದ ಮೇಲೆ ಹಾಕಿ ಸಾಲ ಯಾರು ಮಾಡ್ತಾರೆ? ಅಮ್ಮನ ಅದಾರಿ ನಮಗೆ. ಈಗ ಸರ್ಕಾರಕ್ಕೆಲ್ಲ ಚಿನ್ನ ಕೊಟ್ಬಿಟ್ರಿ. ಹ್ಞೂ. ಎಷ್ಟಿತ್ತಮ್ಮ? 466 ಗ್ರಾಮ್ ಎಲ್ಲ ಕೊಟ್ಟಿರಿ? ಎಲ್ಲ ಕೊಟ್ಟಿವಿ. ಈಗ ನಿಮಗೆ ಚಿನ್ನದ ಆಸೆ ಇಲ್ಲ? ಆಸೆ ಏನೇನು ನಮಗೆ ಒಂದು ಒಟ್ಟ ನಿಮಗೆ ಕುಟುಂಬಕ್ಕೆ ಆಸರೆ ಬೇಕು, ನಮಗೆ ಪರಿಹಾರ ಬೇಕು, ಮಗಗೆ ನೌಕರಿ ಮಾಡ್ತೀವಿ.
ಅಮ್ಮ ಈಗ ಹೇಳ್ತಿದ್ರು ಸಾಕಷ್ಟು ನಮಗೆ ನೀವೇ ಕೂಡ ಈಗ ಕುಟುಂಬಸ್ಥಕ್ಕೆ ನೀವು ಆಸರೆ ಆಗಿರಂತ. ಏನಮ್ಮ ಈಗ ಪರಿಸ್ಥಿತಿ? ಯಾಕಂದ್ರೆ ಇದ್ದಿದ್ದೆಲ್ಲನೂ ನಿನ್ನೆ ಚಿನ್ನ ಇದ್ದ ಸಲುವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಏನು ಹೇಳ್ತೀರಮ್ಮ ಅಂತ? ಯಪ್ಪ ಏನೇನು ಇದ ಅಂದೀವಿ ನಾವು ಈಗ ಮಾಡಿಕೊಡ್ರಿ ಅಂತ ಹೇಳಿ ನಾವು ಇವಾಗ ಮನೆ ಮಾಡಿಕೊಡ್ರಿ ಅಂತ ಹೇಳಿವಿ, ಆ ಹುಡುಗ ಕೊಡ್ರಿ ಅಂತ ಹೇಳಿವಿ. ಈಗ ನೀವು ಸಾಕಾಕೋತೀರಿ. ಹ್ಞೂ ರೀ. ಈಗ ಅವ್ರಿಗೆ ಪತಿನೂ ಇಲ್ಲ, ಗಂಡನೂ ಇಲ್ಲ. ಇಲ್ಲ ಹೆಂಗಮ್ಮ ಅದನ್ನು ಈಗ ನೋಡ್ರಿ ಅವರ ಹೇಳ್ಕೊಡೋದ ಪರಿಹಾರ. ಮತ್ತು ನಿನ್ನೆ ಎಲ್ಲ ಇದನ್ನು ಕೇಳಿದ್ರಿ ಅವ ಮತ್ತು ನನ್ನಲ್ರಿ ಅವರು ಹಂಗಿಂದಿಂದ ನಮಗೆ ಅದು ಗೊತ್ತಾಯಿಲ್ರಿ ನಮ್ಗೆ. ನಾವು ಅಲ್ಲಿ ಅಂದ್ವಿ ಹಂಗಾಗಿ ಅಂದ್ರೆ ಅವ್ರು ನಾವು ಎರಡು ನುಡಿ ಅಂದು ಕೈ ಬಿಟ್ಬಿಟ್ಟಿವ್ರಿ ನಾವು ಅಲ್ಲಿ ಅಂತೇಳಿ. ಇವತ್ತೇನು ಬೇಡ ನಿಮ್ಗೆ ಚಿನ್ನ? ನಮಗೆ 3 ದಿನ ಆಯ್ತು ನಾವು ಅಲ್ಲೇ ಅಂದೀವಿ ನೋಡ್ರಿ. 3 ದಿನ ಆದರೂ ಅಲ್ಲೇ ಅಂದೀವಿ. ಅಂದ್ರೆ ನಿನ್ನೆ ನಾವು ಒಂದು ಬಂದು ಅಂದಲ್ಲ ಅದ ಒಂದು ಮಾತು ಅಂದದ್ದು ಅಷ್ಟ ಕರೆ ನಾವು ಅಲ್ಲೇನ ಅಂದೀವಿ ರೀ. ಇವತ್ತು ಅಂದೀವಿ, ಮೊನ್ನೆ ಅಂದೀವಿ, ನಿನ್ನೆ ಅಂದೀವಿ ರೀ. ಆದ್ರೆ 1 ನಿಮಿಷನಾಗ ಬಂದು ಅವ ಬದಲಾವಣೆ ಮಾಡಿದ. ಯಾರೋ ಆಫೀಸರ್. ಹ್ಞೂ ಇವತ್ತು ಏನೇನು ಆಗ್ಬೇಕಂತೀರಮ್ಮ ಸರ್ಕಾರ? ನಾವು ಆಕೆಗೆ ಮಗ್ಗ ತಾಯಿಗೆ ಕೊಡೋದ್ರಿ, ಪರಿಹಾರ ಕೊಡೋದ್ರಿ, ಮನೆ ಹಾಕಿಸಿ ಕೊಡೋದು. ಇಷ್ಟಾಗಿ ನಿಮ್ಗೆ ದುಃಖ? ಇಲ್ರಿ ನಮಗೆ ಭಾಳ ಆಗೈತೆ ಬಿಡ್ರಿ ಅಲ್ಲಿ. ಸೂಕ್ತವಾದ ಮನೆ ಬೇಕು. ಯಾಕಂದ್ರೆ ನೀವು ನಿಮ್ಮ ತಂಗಿಯನ್ನು ಇವತ್ತು ಇಟ್ಕೊಂಡ್ಬಂದಿರಿ, ಈಗೆಲ್ಲ ಅವ್ರನ್ನ ಜೋಪಾನ ಮಾಡ್ತಾ ಇದ್ದೀರಿ. ಹೀಗಾದ್ರೆ ಏನು ಸರ್ಕಾರನ ಏನು ಆಗಬೇಕು, ಏನಂತೀರಿ? ಯಾಕಂದ್ರೆ ಅವ್ರು ಒಳ್ಳೆ ನಿವೇಶನ ಕೊಡ್ರಿ, ಒಳ್ಳೆ ಒಂದು ನೌಕರಿ ಕೊಡ್ರಿ ಅಂತ ಇದೇ ಎರಡು ಬೇಡಿಕೆ ನಾವು ಕೇಳೋದ್ರಿ. ಮತ್ತೇನು ಅದ್ರಾಗ ಏನಿದ್ರಿ? ಅದು ಯಾರು ಅಧಿಕಾರಿಗಳು ಇಷ್ಟೆಲ್ಲ ಬಂದಾದ್ಮೇಲೆ ಬಂದವರು ಹೆಂಗೆ? ಬಂದಿಲ್ಲ ರೀ. ಯಾಕೆ ಮೊನ್ನೆ ನಿನ್ನೆ ಕೂಡ ಕೇಳ್ತಾ ಇದ್ರಿ, ಅದು ನಮ್ಮ ಪೂರ್ವಜರದು, ಹಿಂಗಾಗಿ ನಿನ್ನೆ ನಮ್ಗೆ ಒಳ್ಳೆ ಬಂಗಾರ ಬೇಕು ಅಂತ ಕೂಡ ಹೇಳಿದ್ರಿ. ಬಟ್ ಇದು ಇಷ್ಟೊಂದು ಗೊಂದಲ ಆಗೋಕೆ ಏನಂತ? ಗೊಂದಲ ನಿನ್ನೆ ಅವ್ರು ಹೇಳಿದ್ಕೆ ಗೊಂದಲ ಆಗಿದ್ದು ಇದು, ಮತ್ತೇನಿಲ್ಲ. ನಮ್ದು ಆ ಭಾವನೆನೇ ಇಲ್ಲ ನಮ್ಮ ಹೊಣೆದು. ಅವರು ಆ ಭಾವನೆ ಹುಟ್ಟಿದ್ದಕ್ಕೆ ಈ ಭಾವನೆ ಅಂದಿದ್ದು, ಮತ್ತೇನು ಉದ್ದೇಶನೇ ಇಲ್ಲ ರೀ ನಮ್ಮದು. ಅದ್ರ ಮ್ಯಾಗ ಆಸೆನೇ ಇಲ್ಲ ರೀ ನಮ್ಮದು. ಆಕೆ ಚಂದ ಒಂದು ಮನೆಗೆ ಕೊಡ್ರಿ, ಆಕೆ ಮಗ ಒಂದು ನೌಕರಿ ಕೊಡ್ರಿ ಅಂತ ಇಷ್ಟ ಎರಡು ಭಾವನೆ ನಮ್ಮದು. ಹ್ಞೂ ರೀ. ಹಂಗಾಗಿ ಇದಾಗಿ ಈಗ ಯಾರು ಅಧಿಕಾರಿಗಳು ಬಂದ್ರೆ ಬಂದಿಲ್ಲ ರೀ. ಯಾರು ಬಂದಿಲ್ಲ ರೀ. ಯಾರು ಬಂದಿಲ್ಲ ರೀ. ಯಾರು ನಿಮಗೆ ಏನು ಸಮಸ್ಯೆ ಬಗ್ಗೆ ಏನು? ಯಾರು ಬಂದಿಲ್ಲ ರೀ. ಮೊನ್ನೆ ಏನು ಬಂದು ಹೋಗ್ಯಾರ ಅದ ಕರೆ, ನಿನ್ನೇನು ಬಂದಾರ ಅವ್ರ ಕರೆ ರೀ. ಇವತ್ತು ಯಾರು ಬಂದಿಲ್ಲ ಇಲ್ಲ ರೀ. ಯದಾ ಸಿದ್ದು ಪಾಟೀಲ್ ರೀ, ಅವ್ರು ಮತ್ತೆ ಯಾರು ಬಂದಿಲ್ಲ ರೀ. ಈಗೇನು ಜಿಲ್ಲಾಧಿಕಾರಿಗಳು ಬಂದ್ರೆ ಏನು ಕೇಳ್ತೀರಿ? ಇದ್ದಿದ್ದ ಹೇಳ್ತೀವಿ ರೀ, ಮತ್ತೆ ಈಗ ಅಂದಿದ್ದ ನಾವು ಹೇಳಿದ್ವಿ, ಮತ್ತೇನು ರೀ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ನಿಧಿ ಯಾರಿಗೆ ಆದರೂ ಕೂಡ ಬೇಕು ಅನಿಸುತ್ತೆ. ಆದರೆ ಇವರು ಸ್ವಯಂ ಪ್ರೇರಿತವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಕೊಟ್ಟಂಥ ಏನು ಕುಟುಂಬಸ್ಥರಿಗೆ ಸಿ ಪಾಟೀಲರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೂ ಕೂಡ ಭರವಸೆಯನ್ನು ಕೂಡ ಕೊಟ್ಟು ಬಂದಿರುವಂಥದ್ದು. ಸರ್ಕಾರದಿಂದ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ಅವರಿಗೆ ಪರಿಹಾರ ಸಿಗುತ್ತೆ, ಆ ಪರಿಹಾರದ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಸಿ ಪಾಟೀಲರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ರು ಅನ್ನೋದು ನಾನು ಕೇಳ್ಕೊಂಬರೋಣ ಬನ್ನಿ. ಲಕ್ಕುಂಡಿಯಲ್ಲಿ ಸಿಕ್ಕಂಥ ನಿಧಿಯ ವಿಚಾರ ಸಂಬಂಧಪಟ್ಟಂಗೆ ಸ್ಥಳಕ್ಕೆ ನರಗುಂದ ಶಾಸಕರಾದಂಥ ಸಿ ಪಾಟೀಲರು ಕೂಡ ಭೇಟಿ ನೀಡಿದ್ದಾರೆ. ಅವರನ್ನು ಮಾತನಾಡ್ತಾ ಹೋಗೋಣ. ಸರ್, ಈಗಾಗಲೇ ಸ್ಥಳಕ್ಕೂ ಕೂಡ ಭೇಟಿ ನೀಡಿದ್ರಿ, ಆ ಕುಟುಂಬಕ್ಕೂ ಕೂಡ ಮಾತನಾಡಿದ್ರಿ. ಸರ್, ಏನು ಹೇಳಕ್ಕೆ ಕಷ್ಟಪಡ್ತೀರಿ ಸರ್ ಈ ವಿಚಾರ ಸಂಬಂಧ? ಈಗಾಗಲೇ ಹೇಳ್ದಂಗೆ ಇದು ದಾನ ಚಿಂತಾಮಣಿಯ ಕರ್ಮಭೂಮಿ ಲಕ್ಕುಂಡಿ. ನನ್ನ ಮತಕ್ಷೇತ್ರದ 1 ಅಥವಾ 2ನೇ ದೊಡ್ಡ ಗ್ರಾಮ ನರಗುಂದನ ಹೊರತುಪಡಿಸಿದರೆ ಕೊಣ್ಣೂರು ಮತ್ತು ಲಕ್ಕುಂಡಿ. ಮೊದಲಿಂದನೂ ಈ ಭಾಗದಲ್ಲಿ ಒಂದು ಟಂಕಸಾಲೆ ಇತ್ತನ್ನುವಂಥ ಮಾತನ್ನು ಕೇಳ್ತೀವಿ. ಲಕ್ಕುಂಡಿ ಏನೋ ಒಂದು ಶಾಸ್ತ್ರ ಇತ್ತಲ್ಲದ, ಇಲ್ಲಿ ಕೂಡ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮಳೆ ಆದಾಗ ಹೊಲದಲ್ಲಿ ಸಣ್ಣ ಸಣ್ಣ ಬಂಗಾರದ ತುಣುಕುಗಳು ಸಿಗ್ತಾವನ್ನುವಂಥ ಪ್ರತೀತಿ ಇತ್ತು. ಆದರೆ ಇವತ್ತು ಅರಿತಿ ಅನ್ನುವಂಥ ಕುಟುಂಬದಲ್ಲಿ ಮನೆ ಕಟ್ಟಕ್ಕೆ ಅಡಿಪಾಯ ತೆಗೆಯುವಾಗ ಸುಮಾರು ಅರ್ಧ kg ಅಷ್ಟು ಸರಿಸುಮಾರು 470 ಗ್ರಾಮ್ ಬಂಗಾರ ಸಿಕ್ಕೈತೆ. ಏನು ದಾನ ಚಿಂತಾಮಣಿಯ ಕರ್ಮಭೂಮಿ ಅಂತ ಹೇಳಿನಲ್ಲ, ಮತ್ತೊಮ್ಮೆ ಅಂಥ ಒಂದು ದಾನಕ್ಕೆ ಅಥವಾ ಪ್ರಾಮಾಣಿಕತೆಗೆ ಲಕ್ಕುಂಡಿ ಪಾತ್ರ ಆಯ್ತು ಅನ್ನೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ ಕುಟುಂಬಕ್ಕೂ ಕೂಡ ಏನು ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸರ್ಕಾರದಿಂದ ಸಹಾಯ ಸೌಲಭ್ಯ ಕೊಡಿಸ್ಬೇಕು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಸಹಾಯದೊಂದಿಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಆ ಎಲ್ಲ ಕ್ರಮವನ್ನು ತಗೊತೇನೆ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ ಏನಾದರೂ ಸಹಾಯ ಸಹಕಾರ ಮಾಡುವಂಥ ಪರಿಸ್ಥಿತಿ ಬಂದರೆ ನಾನು ಕೂಡ ಮಾಡ್ತೀನಿ. ಎಸ್ ವೀಕ್ಷಕರು ಕೇಳಿದ್ರಲ್ಲ ಸಿ ಪಾಟೀಲರ ಮಾತನ್ನ. ಯಾಕಂದರೆ ಅವರು ಕೂಡ ಈಗಾಗಲೇ ನಾನು ಕೂಡ ಆ ಕುಟುಂಬಕ್ಕೆ ಭರವಸೆಯನ್ನು ಕೊಡ್ತೀನಿ, ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೀನಿ, ಅವ್ರಿಗೆ ಯಾವುದೇ ರೀತಿ ಜೀವನೋಪಾಯಕ್ಕೆ ಏನು ಬೇಕು, ಯಾವುದೇ ರೀತಿ ಸಮಸ್ಯೆ ಆಗದ ಹಾಗೆ ನಾನು ನೋಡ್ಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಶಾಸಕರು ಹೇಳಿದ್ದಾರೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ರಾಜ್ಯ ಪುರಾತತ್ವ ಇಲಾಖೆಯ ನಿರ್ದೇಶಕರ ಕೂಡ ಬಂದು ಭೇಟಿ ನೀಡಿದ್ರು. ಅವರು ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದರು. ಇನ್ನು ಯಾವ ರೀತಿ ಅವರಿಗೆ ಪರಿಹಾರ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಸರ್, ಈಗ 2-3 ದಿನದಿಂದ
ಈಗ 2-3 ದಿನದಿಂದ ವೈರಲ್ ಆಗ್ತಿತ್ತು ಸರ್, ಇದು ಸಿಕ್ಕಿದೆ ಅಂತ ನಮಗೆ. ಆಮೇಲೆ ಜಿಲ್ಲಾಡಳಿತ ಈ ಸಿದ್ದು ಪಟೇಲ್ ಅವರು ಇವರು ನಮ್ಮ ಗಮನಕ್ಕೆ ತಂದರು, ಹಿಂಗೆ ನಿಧಿ ಸಿಕ್ಕಿದೆ ಸರ್, ಸ್ಥಳ ಪರಿಶೀಲನೆ ಮಾಡಿ ಅದರ ಬಗ್ಗೆ ನೀವೇನು ಮಾಡ್ಬೋದು ಅಂತ. ಹಾಗಾಗಿ ಸ್ಥಳ ಪರಿಶೀಲನೆ ಮಾಡಿದ್ವಿ. ಇಲ್ಲಿ ವೆಲ್ ಆ್ಯಂಡ್ ಗುಡ್ ಸರ್, ಆ ಹುಡುಗ ಪ್ರಾಮಾಣಿಕತೆಗೆ ಮೆಚ್ಚಬೇಕು. ಅವನು ಏನು ಸಿಕ್ಕಿದೆ ನಿಧಿ ಸಮೇತ ಜಿಲ್ಲಾಧಿಕಾರಿಗಳ ವಶಕ್ಕೆ ಕೊಟ್ಟಿದ್ದಾನೆ. ಅವ್ರು ಜಿಲ್ಲಾಧಿಕಾರಿಗಳು ಸಹ ನಮ್ಮ 1962 ಟ್ರೆಜೆಕ್ಟರಿ ಆ್ಯಕ್ಟ್ ಏನಿದೆ ಆ್ಯಕ್ಟ್ ಪ್ರಕಾರ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಾರೆ. ಮುಂದಿನ ಏನು ಪ್ರೊಸೆಸ್ ಮಾಡಬೇಕು ನಮ್ಮ ಇಲಾಖೆ ಮತ್ತು ಜಿಲ್ಲಾಡಳಿತ ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾನ್ಯ ಸಚಿವರ ಜೊತೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಇದ್ರ ಬಗ್ಗೆ. ಈಗ ಯಾಕಂದರೆ ಸಾಕಷ್ಟು ಗೊಂದಲ ಸರ್, ಈಗ ಯಾಕಂದರೆ ಒಬ್ಬರು ರಮೇಶ್ ಕುಮಾರ್ ಮೂಲಿಮನಿ ಅಂತೇಳಿ ಅವರು ಕೂಡ ಸಾಕಷ್ಟು ಗೊಂದಲವನ್ನು ಹುಟ್ಟು ಹಾಕಿದ್ರು ಸರ್. ಈ ವಿಚಾರ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಅವಕಾಶ ಸಿಗುತ್ತೋ ಇಲ್ಲ? ಈಗಾಗಲೇ ಸಿ ಸಿ ಪಾಟೀಲ್ ಕೂಡ ಭೇಟಿ ನೀಡಿದ್ದಾರೆ ಸರ್. ಸರ್ ಆ್ಯಕ್ಚುಲಿ ಇದು ನಮಗೇನಾಗಿದೆ, ಇದು ಆಂಟಿಕ್ ಅಂದರೆ 100 years ಓಲ್ಡ್ ಇರ್ತಕ್ಕಂಥ ಯಾವುದೇ ವಸ್ತು ಆಂಟಿಕ್ ಬರ್ತಂದರೆ ವ್ಯಾಲ್ಯೂಬಲ್ ಇರ್ತಕ್ಕಂಥದ್ದು. 10 ರೂಪಾಯಿಗಿಂತ ಮೇಲಿದಿರೋದು ವ್ಯಾಲ್ಯೂಬಲ್ ಇರ್ತದೆ. ಇದು ಭೂಮಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು. ಈಗ ನಾನು ಇನ್ನೂ ಅದನ್ನು ಮುಟ್ಟು ನೋಡಿಲ್ಲ, ಬಟ್ ಮೇಲ್ಗಡೆ ನೋಡ್ತಿದ್ದ ಗೊತ್ತಾಗುತ್ತಾ ಆಂಟಿಕ್ ಅಂತ 100 years ಓಲ್ಡ್ ಅಂತ ಖಂಡಿತ ನಿಧಿ ಸರ್, ಆಂಟಿಕ್ಕೆ ಸರ್ ಇದು. ಸರ್ ಯಾವ ಕಾಲದ್ದು ಅಥವಾ ಏನು ಹೇಳ್ಬೋದಾ ಸರ್? ಸರ್ ಅವನು ಇನ್ನೂ ನೋಡಿಲ್ಲ ಸರ್, ನೋಡಿದ ಮೇಲೆ ಅವು ಯಾವ ಕಾಲ ಏನು ಅಂತ ಪರಿಶೀಲನೆ ಮಾಡ್ಬೇಕು ಸರ್. ಪರಿಶೀಲನೆ ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಸರ್. ಈ ಕುಟುಂಬದ ಪರಿಹಾರ ವಿಚಾರ ಸಂಬಂಧಪಟ್ಟಂಗೆ ಸರ್ ಈ ಜಿಲ್ಲಾಡಳಿತ ಮತ್ತು ಮಾನ್ಯ ಸಚಿವರು ಮತ್ತು ಲೋಕಲ್ ಅವರು ಏನು ಕ್ರಮ ಕೈಗೊಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸರ್. ಈಗ ಯಾಕಂದರೆ ಅವರು ಇಲ್ಲಿ ನಮಗೊಂದು ಮನೆ ಕೊಟ್ಟಿಸ್ಕೊಡ್ರಿ ಅಂತೇಳಿ ಸಾಕಷ್ಟು ಬೇಡಿಕೆ ಸರ್. ಹೀಗಾಗಿ ಸರ್ ಮಾನ್ಯ ಸಚಿವರು ಜಿಲ್ಲಾಡಳಿತ ಕ್ರಮ ವಹಿಸ್ಬೇಕು ಸರ್. ಅದ್ರ ಬಗ್ಗೆ ನನಗೆ ಇದಿಲ್ಲ, ಅವ್ರು ಏನು ಕ್ರಮ ಕೈಗೊಳ್ತಾರೋ ನೋಡ್ಬೇಕು ಸರ್. ನಾನು ಸಹ ಕಾಯ್ತಾ ಇದ್ದೀನಿ. ಎಸ್ ವೀಕ್ಷಕರು ಕೇಳಿದ್ರಲ್ಲ, ಇನ್ನು ಜಿಲ್ಲಾಧಿಕಾರಿಗಳು ಕೂಡ ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಅನ್ನುವಂಥ ಸಾಕಷ್ಟು ಆರೋಪಗಳು ಕೂಡ ಗ್ರಾಮಸ್ಥರು ಕೂಡ ಮಾಡ್ತಾಯಿದ್ರು, ಕುಟುಂಬಸ್ಥರು ಕೂಡ ಮಾಡ್ತಾಯಿದ್ರು. ಹೀಗಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಾಗಿರ್ತಾರೆ CN ಶ್ರೀಧರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗಾಗಲೇ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟು ಒಳಗೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ಇಷ್ಟಲ್ಲ, ಆಮೇಲೆ ಇವಾಗ ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಇದು ಸಾಕಷ್ಟು ಗೊಂದಲಕ್ಕೆ ಉಂಟಾಗಿದೆ, ನೀವು ಸ್ಪಷ್ಟೀಕರಣ ಕೊಡಬೇಕು. ಈಗ 4 ಗಂಟೆಗೆ ರಮೇಶ್ ಮೂಲಿಮನಿನೇ DC ಆಫೀಸಿಗೆ ಬರ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವರು ಬಾಯಿ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ 4 ಗಂಟೆಗೆ ನೀವೆಲ್ಲ ಬನ್ನಿ, ಆಫೀಸಲ್ಲಿ ಅವ್ರು ಕ್ಲಾರಿಫೈ ಮಾಡ್ತಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಆರೋಪ ಮಾಡ್ತಾ ಇದ್ದಾರೆ, ನೀವಂತೂ ಇದುವರೆಗೆ ಭೇಟಿ ಕೊಟ್ಟಿಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಅಧಿಕೃತವಾಗಿ ನಮ್ಗೆ ಏನು ಭರವಸೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲಪ್ಪ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವ್ರಿಗೆ ತಲುಪಿಸಕ್ಕೆ ದಾರಿ ಮಾಡ್ತೀವಿ. ಇಲ್ಲ, ಕಾನೂನಲ್ಲಿ ಆ್ಯಕ್ಟ್ ಇದೆ, ಆ್ಯಕ್ಟಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿ ಅಲ್ಲ ಅಂತ ಬೇರೆ ಗೊಂದಲ ಹಬ್ಬಿಸಿದ್ದಾರೆ. ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕ್ಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾವೆ. ಅದನ್ನು ಅವ್ರಿಗೆ ತಲುಪಿಸೋಕೆ ನಾವು ಕ್ರಮ ತೊಗೊಳ್ತೀವಿ. ಇಲ್ಲಿ ಮನಿ ಬೇಡ, ನಮಗೆ ಬೇರೆ ಕಡೆ ಮನಿ ಮಾಡಿಕೊಡ್ಬೇಕಂತೇಳಿ. ಇಲ್ಲಿ ನಿಧಿ ಸಿಕ್ಕಿದ ಜಾಗ ನಿಧಿನೂ ಬೇಡ ನಮಗೆ, ಈ ಸ್ಥಳನೂ ಬೇಡ, ಬೇರೆ ಕಡೆ ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡ್ತೀವಿ. ದಟ್ ಲ್ಯಾಂಡ್ ವಿಲ್ ಬಿ ಅಕ್ವೈರ್ಡ್. ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡೋರು ಜಾಗ ಕೊಡ್ಸೋಕೆ ದಾರಿ ಮಾಡ್ತೀವಿ. ಆ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದೇನು ಕಾನೂನು ಇದೆ ಸರ್. ಅದು ನಾನು ನೋಡಬೇಕಪ್ಪ. ಅಲ್ಲ, ನೀವು ರೂಲ್ಸ್ ಕೈಗೆ ತೋರಿಸಿದ್ರೆ ಹೇಳಬಲ್ಲೆ ನಾನು. ರೂಲ್ಸಲ್ಲಿ ಏನಿದೆ ಅದನ್ನು ನೋಡ್ಕೊಂಡು ಅದರಂತೆ ಮಾಡ್ತೀನಿ. ಹೌದು, ಈಗ ಮೂಲಿಮನಿ ಈಗ 4 ಗಂಟೆಗೆ ಅವ್ರನ್ನ ಬರೆಯಕ್ಕೆ ಕೂರಿಸಿದ್ದೀನಿ. ಹೇಳಿದ್ದಾರೆ, ಬಾಯಿ ತಪ್ಪಿಂದ ಹೇಳಿದ್ದೀನಿ, ಆಗ ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬ ಹೇಳಿದ್ಯಾ, ಊರವ್ರ ಮುಂದೆ ಹೇಳಂತ ಹೇಳಿದ್ವಿ. ಈಗ 4 ಗಂಟೆಗೆ ಬರ್ತದೆ. ಅವನು ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತಾನೆ. ಈಗ ಅವನು ಸರ್ ಇದ್ರ ಬಗ್ಗೆ ಸ್ಪಷ್ಟ ನಿಲುವು ಅಂದ್ರಪ್ಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವ್ರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿ ಅವರು ದೇ ಹ್ಯಾವ್ ಟೋಲ್ಡ್ ಇಟ್ ಈಸ್ ಓಲ್ಡನ್ ಟೈಮ್ಸ್ ಇದರದ್ದು ಅಂದ್ಬಿಟ್ಟು, ಪುರಾತತ್ವದ ಅದು ಹಳೆಯದು, ಇಟ್ ಈಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನು ಹೇಳಿದ್ದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ, ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ. ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾನೆ. ಆ ಕುಟುಂಬಕ್ಕೆ ಏನು ಪರಿಹಾರ ಸರ್? ಈಗ ಮನೆ ಕಟ್ಟಿಸ್ಕೊಡ್ತೀರಾ ಅಥವಾ ಅದ್ರದ್ದು ಏನಾದರೂ ಒಂದು ಭಾಗ ಕೊಡ್ತೀರಾ? ಯಾವ ರೀತಿ ರೂಲ್ಸಲ್ಲಿ ಏನಿದೆ ಅದು ಅನ್ವಯ ಆಗುತ್ತೆ. ಅದೇ ರೂಲ್ಸ್ ಅಲ್ಲಿ ಏನಿದೆ ಸರ್? ಅದು ಓದೋದ್ಮೇಲೆ ಹೇಳ್ತೀನಪ್ಪ, ನಾನು ಇನ್ನೂ ಓದಿಲ್ಲ. ಅನೌನ್ಸ್ ಮಾಡ್ತೀವಲ್ಲಪ್ಪ. 3 ದಿನ ಆದ್ರೂ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ತಾವು ಕೂಡ ಸ್ಥಳ ಭೇಟಿಯಾಗಿಲ್ಲ, ಇವತ್ತು ಬಂದಿದ್ದೀರಿ. ಈಗ ನೋಡಿದ್ದೀವಲ್ವಾ, ಇವತ್ತು ನೋಡಿದ್ದೀವಲ್ವಾ. ಇವತ್ತು ನೋಡಾದ್ಮೇಲೆ ಇವತ್ತು ಅವರು
ಯಾರು ಗೊಂದಲ ಸೃಷ್ಟಿ ಮಾಡಿದರೆ ಅದು ಕ್ಲಿಯರ್ ಆದಮೇಲೆ ಬೇಕಿದ್ದ ಕ್ರಮ ತೊಗೊಳ್ತೀವಿ. ಯಾಕೆ ಸರ್ 3 ದಿನ ಆದರೂ ನಿಮ್ಗೆ ಗೊತ್ತಾಗಲಿಲ್ವಾ ಸರ್ ಇದ್ರ ನಿಧಿಗಳ ಬಗ್ಗೆ ನಿಯಮಗಳ ಬಗ್ಗೆ? ನಿಯಮಗಳ ಬಗ್ಗೆಗಲ್ಲ, ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅವರು ಒಬ್ಬ ಎಕ್ಸ್ಪರ್ಟ್, ಈ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್, ಹಿ ಕೆನಾಟ್ ಗಿವ್ ರಾಂಗ್ ಇನ್ಫಾರ್ಮೇಷನ್. ಆ ರಾಂಗ್ ಇನ್ಫಾರ್ಮೇಷನ್ ಮೇಲೆ ನಾವೇನು ತೀರ್ಮಾನ ತೊಗೊಳಕ್ಕಾಗೋದಿಲ್ಲ. ಅವ್ರ ಮೇಲೆ ಏನಾರ ಕ್ರಮ ಕೈಗೊಳ್ತಿರೋ ಹೇಗೆ? ಅದು ಸರ್ಕಾರಕ್ಕೆ ಬಿಟ್ಟಿದ್ದಪ್ಪ. ಸರ್ ಕುಟುಂಬ ಕೂಡ ಆತಂಕದಲ್ಲಿತ್ತು. ಈಗ ಏನಾಗುತ್ತೆ ಅನ್ನೋಂಥದ್ದು ನಮಗೆ ಮನೆಯಾಗ ಸರ್ಕಾರದಲ್ಲಿ ಕೇಳಬೇಡಿ, ಸರ್ಕಾರದಲ್ಲಿ ಒಂದು 5 ನಿಮಿಷ ಅವ್ರಿಗೆ ಒಂದು ಯಕ್ಷ ಪ್ರಶ್ನೆ ಆಗಿತ್ತು. ಅಲ್ಲ, ಯಾವ ಯಕ್ಷ ಪ್ರಶ್ನೆನೂ ಇಲ್ಲಪ್ಪ. ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ, ಅದ್ರ ಪ್ರಕಾರ ಕ್ರಮ ಆಗುತ್ತೆ. ಇನ್ನು ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದ ನಿಧಿ ವಿಚಾರ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಏನು ಇದು ನಿಧಿಯೋ ಅಥವಾ ಚಿನ್ನಾಭರಣೋ ಅಥವಾ ಅವರ ಪೂರ್ವಜರ ಕಾಲದ ಚಿನ್ನವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಹುಟ್ಟಿದ್ದು. ಇದಕ್ಕೆ ತಿಲಾಂಜಲಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಹಾಡಿರುವಂಥದ್ದು. ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತಹ ನಿಧಿಯನ್ನು ಸರ್ಕಾರಕ್ಕೆ ಈಗಾಗಲೇ ಪ್ರಾಮಾಣಿಕವಾಗಿ ಹಸ್ತಾಂತರ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಆಗಿರ್ಬೋದು ಮತ್ತು ಶಾಸಕರಾಗಿರ್ಬೋದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ತಂಡ ಈಗಾಗಲೇ ಆ ಕುಟುಂಬಕ್ಕೆ ಸನ್ಮಾನ ಮಾಡುವ ಮೂಲಕ ಗೌರವಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.